ನಮಸ್ಕಾರ ವೀಕ್ಷಕರೇ, ಯೋಗವನ್ನು ಬಿಟ್ಟ ತಮ್ಮ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನೆಯಲ್ಲಿರುವಂಥ ಮಕ್ಕಳಿಗೆ ಅತಿಸಾರವಾದ ಬೇದಿ ಆಗ್ತಾಯಿದ್ರೆ ಹೇಗೆ ತಾನೇ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕಾಗುತ್ತೆ. ಸಾಕಷ್ಟು ಔಷಧಿಗಳನ್ನು ಮಾಡ್ತೀವಿ, ಆಗಾಗ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬೇದಿ ಶುರುವಾದರೆ ಮಗು 1-2 kg ತೂಕನೇ ಇಳಿದೋಗುತ್ತೆ. ಇದೇ ರೀತಿ ಆಗಿ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ತಾಯಿದೆ. ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾಯಿದೆ. ವಾಂತಿ ಬೇದಿ ಜೊತೆಗೆ ಜ್ವರ ಬರಲಿಕ್ಕೆ ಶುರುವಾಗ್ತಾಯಿದೆ. ಮಗುವಿನಲ್ಲಿ ರಕ್ತಹೀನತೆ ಕಾಣಿಸ್ಕೊಳ್ತಾ ಇದೆ. ಮಗುವಿನ ಕಣ್ಣಿನಲ್ಲಿ ಕಾಂತಿ ಕಳ್ಕೊಳ್ತಾ ಇದೆ. ಈ ರೀತಿ ಸಾಕಷ್ಟು ಮನೆಗಳಲ್ಲಿ ಮಕ್ಕಳ ಬೆಳವಣಿಗೆಯ ಕುಂಠಿತ ಆಗುವಂಥ ಅನೇಕ ರೀತಿಯ ಆರೋಗ್ಯಕರ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಈ ಅತಿಸಾರ ಬೇದಿ ಯಾವುದರಿಂದ ಆಗುತ್ತೆ, ಯಾಕೆ ಈ ಸಮಸ್ಯೆಯನ್ನು ನಮ್ಮಿಂದ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಬದಲಾವಣೆಯನ್ನು ನಾವು ಮಾಡಿಕೊಳ್ಬೇಕು, ಇದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಈ ಸಮಸ್ಯೆ ಮರುಕಳಿಸ್ತಾ ಇರೋ ಹಾಗೆ ನೋಡ್ಕೊಳ್ಬೋದೇ ವಿನಃ ಕೇವಲ ಔಷಧಿಗಳನ್ನು ಹಾಕೋದ್ರಿಂದ ಮಕ್ಕಳ ಬೆಳವಣಿಗೆ ಆಗೋದಿಲ್ಲ. ಸಾಕಷ್ಟು ರಾಸಾಯನಿಕ ಔಷಧಿಗಳನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಬೆಳವಣಿಗೆ ಮತ್ತಷ್ಟು ಹಾಳಾಗಲಿಕ್ಕೆ ನಾವೇ ಎಲ್ಲೋ ಒಂದು ಕಡೆ ಕಾರಣ ಆಗ್ತಿದ್ದೀವಿ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಮನೆಯ ವಾತಾವರಣ ಹೇಗಿದ್ದರೆ ಮಕ್ಕಳ ಈ ಒಂದು ಅನಾರೋಗ್ಯಕರ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದಾದರೆ, ಮುಖ್ಯವಾಗಿ ಅತಿಸಾರ ಬೇದಿ ಅಥವಾ ಈ ರೀತಿಯ ಬೇದಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೋಂಕುಗಳು, ಮಗುವಿನ ಹೊಟ್ಟೆಯಲ್ಲಿ ಇರುವಂಥ ಸೋಂಕುಗಳು ಮತ್ತು ನಿಮ್ಮ ಮನೆಯ ವಾತಾವರಣದಲ್ಲಿರ್ತಕ್ಕಂಥ ಸೋಂಕುಗಳು, ನೀವು ಆಹಾರದಲ್ಲಿ ತಯಾರಿಕೆ ಮಾಡುವಾಗ ಆಗ್ತಕ್ಕಂಥ ಸೋಂಕುಗಳು, ಹೊರಗಿಂದ ತರುವಂಥ ಸಾಮಗ್ರಿಗಳಿಂದ ಬರ್ತಕ್ಕಂಥ ಸೋಂಕುಗಳು, ಪ್ರತಿಯೊಂದು ರೀತಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ದೇಹವನ್ನು ಸೋಂಕುಗಳು ಆವರಿಸ್ತಾ ಹೋಗುತ್ತೆ. ಯಾರ ಮನೆಯಲ್ಲಿ ಅಶುದ್ಧತೆ ಮತ್ತು ಯಾರ ಮನೆಯ ಆಹಾರಗಳು ಅಶುದ್ಧತೆ ಮತ್ತು ಅಜೀರ್ಣವಾಗುವಂಥ ಆಹಾರಗಳು, ಸೋಂಕು ಇರ್ತಕ್ಕಂಥ ಆಹಾರಗಳನ್ನೇ ನೀವು ಮನೆಯಲ್ಲಿ ಬಳಸ್ತಾ ಇರ್ತೀರೋ ಅಂಥ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಈ ಸಮಸ್ಯೆ ಕಾಡಲಿಕ್ಕೆ ಶುರುವಾಗುತ್ತೆ. ಅತಿ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಬೆವರು ತಗಲಿದಂಥ ಆಹಾರಗಳು. ಅಂದರೆ ನಾವು ಆಹಾರ ತಯಾರು ಮಾಡುವಾಗ ನಮ್ಮ ಕೈ ಬೆವರು ಇರಬಹುದು ಅಥವಾ ದೇಹದ ಬೆವರು ಅಂತಕ್ಕಂಥದ್ದು ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೆ ಆಹಾರದ ಕಣಗಳಲ್ಲಿ ಸೇರಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಸ್ವಚ್ಛತೆ ಇಲ್ಲದೆ ಆಹಾರವನ್ನು ತಯಾರು ಮಾಡೋದರಿಂದ ಕೂಡ ಅತಿಸಾರ ಬೇದಿ ಮಕ್ಕಳಿಗೆ ಬಹುಬೇಗ ಕಾಡಲಿಕ್ಕೆ ಶುರುವಾಗುತ್ತೆ. ಇನ್ನು ಸರಿಯಾಗಿ ತೊಳೆಯದೇ ಉಪಯೋಗಿಸ್ತಕ್ಕಂಥ ಪಾತ್ರೆಗಳು ಮತ್ತು ಸರಿಯಾಗಿ ತೊಳೆಯದೇ ಬಳಸ್ತಕ್ಕಂಥ ಆಹಾರದ ಸಾಮಗ್ರಿಗಳು, ಇವುಗಳಿಂದನೂ ಕೂಡ ಸಾಕಷ್ಟು ಸೋಂಕುಗಳು ದೇಹವನ್ನು ಸೇರ್ತಾ ಹೋಗುತ್ತೆ. ಇನ್ನು ಹಳೆಯ ಆಹಾರಗಳು, ಮನೆಯಲ್ಲಿ ಉಳಿದಿರ್ತಕ್ಕಂಥ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಆಹಾರಗಳ ಬಳಕೆಯನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ರಸ್ತೆ ಬದಿಯಲ್ಲಿ ಮಾರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಸೇವಿಸ್ತಕ್ಕಂಥದ್ದು ಮತ್ತು ಸ್ವಚ್ಛತೆ ಇಲ್ಲದೆ ತಯಾರಾಗಿರ್ತಕ್ಕಂಥ ಹೋಟೆಲ್ ಪದಾರ್ಥಗಳಿರಬಹುದು, ಈ ರೀತಿ ಬೇಕರಿ ಆಹಾರಗಳು, ಇಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ದೇಹದ ಒಳಭಾಗ ಮತ್ತು ಹೊರಭಾಗ ಎರಡೂ ಭಾಗದಿಂದಲೂ ಕೂಡ ಸೋಂಕು ಹೆಚ್ಚಾಗಿ ಕರುಳಿನ ಸೋಂಕಿಗೆ ಕಾರಣವಾಗ್ತದೆ. ಕರುಳಿನ ಸೋಂಕಾದಾಗ ಆಹಾರಗಳು ಜೀರ್ಣಕ್ರಿಯೆ ನಡೆಸೋದಿಲ್ಲ. ಆಹಾರ ಜೀರ್ಣತೆಯಿಂದ ಬೇದಿ ಶುರುವಾಗುತ್ತೆ, ಉಷ್ಣತೆಯಿಂದ ಬೇದಿ ಶುರುವಾಗುತ್ತೆ, ಸೋಂಕುಗಳಿಂದ ಬೇದಿ ಶುರುವಾಗುತ್ತೆ. ಒಟ್ಟಾರೆ ಮಕ್ಕಳಿಗೆ ಬೇದಿ ಶುರುವಾದರೆ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ಮೊದಲು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮಕ್ಕಳು ಆಟ ಆಡುವಾಗ ಯಾವುದೋ ಒಂದು ಜಾಗದಲ್ಲಿ ಆಟ ಆಡ್ತಿರ್ತಾರೆ, ಯಾವುದೋ ವಸ್ತುಗಳನ್ನು ಮುಟ್ಟಿರ್ತಾರೆ, ಅದನ್ನು ತೆಗೆದು ಬಾಯಲ್ಲಿ ಹಾಕ್ಕೊಳ್ತಾರೆ, ಮತ್ತು ಕೈ ಬೆರಳನ್ನು ಬಾಯಲ್ಲಿ ಇಟ್ಕೊಳ್ಳೋ ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾರೆ. ಹೀಗೆ ಎಲ್ಲೋ ಒಂದು ರೀತಿ ಮಗುವಿನಲ್ಲೂ ಕೂಡ ಅಶುದ್ಧತೆ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ಇವುಗಳನ್ನು ಕೂಡ ತಾವು ಗಮನಿಸ್ತಾ ಇರಬೇಕು. ಮಕ್ಕಳಲ್ಲಿ ಬದಲಾವಣೆಗಳನ್ನು ತರಬೇಕು. ನಿಮ್ಮ ಆಹಾರ ತಯಾರಿಕೆಗಳಲ್ಲಿ ಬದಲಾವಣೆ ಬೇಕು, ಶುದ್ಧತೆ ಕಾಪಾಡಿಕೊಳ್ಬೇಕು. ಇದರ ಜೊತೆಗೆ ಮಕ್ಕಳ ಹೊಟ್ಟೆ ಕೂಡ ಶುದ್ಧವಾಗಿರೋ ಹಾಗೆ ಆಹಾರಗಳಲ್ಲಿ ಕೂಡ ನೀವು ಪಾಲನೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ರೀತಿ ಸಮಸ್ಯೆ ಬಂದಾಗ ತಕ್ಷಣಕ್ಕೆ ಯಾವೆಲ್ಲ ಮನೆಮದ್ದುಗಳನ್ನು ಮಾಡಬಹುದು ಅಂತ ಹೇಳಿದ್ರೆ, ಅತಿ ಮುಖ್ಯವಾದ ಮನೆಮದ್ದು ಶ್ರೀಗಂಧ. ಮನೆಯಲ್ಲಿ ಶ್ರೀಗಂಧದ ಕಟ್ಟಿಗೆ ಇದ್ದರೆ ಅಥವಾ ಶ್ರೀಗಂಧದ ಚಕ್ಕೆ ಅಂತ ಕೂಡ ಕರಿತೀವಿ, ಈ ಶ್ರೀಗಂಧವನ್ನು ತೆಗೆದು ನೀರಲ್ಲಿ ಬೆರೆಸಿ ಆಗಾಗ ಸೇವಿಸೋದ್ರಿಂದ ಕೂಡ ಮಗುವಿಗೆ ಈ ರೀತಿಯ ಸೋಂಕುಗಳು ಬರದೇ ಇರೋ ಹಾಗೆ ನಾಶ ಆಗಲಿಕ್ಕೆ ಕಾರಣ ಆಗುತ್ತೆ. ಸೋಂಕು ನಾಶಕವೋ ಜೊತೆಗೆ ತಂಪು ಕೂಡ ಹೌದು. ಬೇದಿಯನ್ನು ತಕ್ಷಣ ನಿಲ್ಲಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ನೀರಿಗೆ, ಕಾಯಿಸಿ ಆರಿಸಿದ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಬೆರೆಸಿ ಮಗುವಿಗೆ ಕುಡಿಸೋದ್ರಿಂದ ಕೂಡ ಬೇದಿಯಿಂದಾದಂಥ ಸುಸ್ತನ್ನು ನಿವಾರಣೆ ಮಾಡಿಕೊಳ್ಬೋದು ಮತ್ತು ಬೇದಿಯನ್ನು ಕೂಡ ನಿಲ್ಲಿಸ್ಬೋದು. ಇನ್ನು ಬೆಂಡೆಕಾಯಿಯನ್ನು ಅದನ್ನು ಸೀಳಿ ಓಪನ್ ಮಾಡಿ ರಾತ್ರಿಯೇ ನೀರಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದ ತಕ್ಷಣ ಬೆಂಡೆಕಾಯಿಯ ನೀರನ್ನು ಸೇವಿಸೋದ್ರಿಂದ ಈ ಬೇದಿಯನ್ನು ನಿಲ್ಲಿಸ್ಕೊಳ್ಬಹುದು. ಅದೇ ರೀತಿ ನೇರಳೆ ಹಣ್ಣು ಕೂಡ ಬೇದಿಗೆ ಅತಿ ಮುಖ್ಯವಾದ ಹಣ್ಣಾಗುತ್ತೆ. ನೇರಳೆ ಹಣ್ಣು ಅಥವಾ ಅದರ ರಸವನ್ನು ಸೇವಿಸೋದ್ರಿಂದ ಕೂಡ ಬೇದಿಯನ್ನು ತಕ್ಷಣ ನಿಲ್ಲಿಸ್ಕೊಳ್ಬಹುದು. ಹಾಗೆ ಸ್ವಲ್ಪ ಶುಂಠಿಯ ಜೊತೆಗೆ ಸ್ವಲ್ಪ ಸೈಂಧವ ಲವಣವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಕೂಡ ಬೇದಿಯನ್ನು ನಿಲ್ಲಿಸ್ಬೋದು. ಹಾಗೆ ನೇರಳೆ ಎಲೆಯ ಕಷಾಯವು ಕೂಡ ತುಂಬ
ಸೂಕ್ತವಾದ ಮನೆಮದ್ದಾಗುತ್ತೆ. ನೇರಳೆ ಎಲೆಯ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಕೂಡ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇನ್ನು ಮಕ್ಕಳಲ್ಲಿ ಜೇನು ಅಂದರೆ ತುಂಬ ಇಷ್ಟಪಡುವಂಥ ಮಕ್ಕಳಿರ್ತಾರೆ. ಈ ಜೇನನ್ನು ನೇರಳೆ ಹಣ್ಣಿನ ಜೊತೆಗೆ ಬೆರೆಸಿ ಮಕ್ಕಳಿಗೆ ಸೇವನೆ ಮಾಡೋಕ್ಕೆ ಕೊಟ್ಟರೆ ಭೇದಿ ನಿಲ್ಲುತ್ತೆ. ಇನ್ನು ಜಾಯಿಕಾಯಿ ಗೊತ್ತಿದೆ, ಜಾಯಿಕಾಯಿಯನ್ನು ನೀರಿನಲ್ಲಿ ತೇಯ್ದು ಜೇನು ಬೆರೆಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಭೇದಿಯನ್ನು ತಕ್ಷಣಕ್ಕೆ ನಿಲ್ಲಿಸಬಹುದು. ಇವೆಲ್ಲ ಮನೆಮದ್ದುಗಳನ್ನು ತಾವು ಮಾಡೋದ್ರಿಂದ ಮಕ್ಕಳಿರಲಿ ಅಥವಾ ದೊಡ್ಡವರಿರಲಿ ಅತಿಸಾರ ಭೇದಿಯನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಇದು ಸಹಾಯವಾಗುತ್ತೆ. ಈ ರೀತಿ ಆದಾಗ ಸುಸ್ತಾಗ್ತಾ ಇದ್ದರೆ ಕೂಡ ಹಣ್ಣಿನ ರಸಗಳಲ್ಲಿ ದಾಳಿಂಬೆ ಹಣ್ಣಿನ ರಸ ಅತಿ ಮುಖ್ಯವಾದ ರಸವಾಗುತ್ತೆ ಮತ್ತು ಇನ್ನು ಎಳನೀರು ಕೂಡ ತುಂಬ ಮುಖ್ಯವಾದ ಪಾನೀಯವಾಗುತ್ತೆ. ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಖಾರ ಮಸಾಲೆಗಳನ್ನು ಸೇವಿಸಬಾರ್ದು. ಆದಷ್ಟು ಮಜ್ಜಿಗೆ ಮತ್ತು ತಂಪುದಾಯಕವಾದ ಹಣ್ಣಿನ ರಸಗಳನ್ನು ಸೇವನೆ ಮಾಡೋದ್ರಿಂದ ತಕ್ಷಣ ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೂಡ ಸಹಾಯವಾಗುತ್ತೆ. ಇನ್ನು ದಾಳಿಂಬೆ ಹಣ್ಣಿನ ಎಲೆಗಳು ಕೂಡ ಅತಿ ಮುಖ್ಯವಾದ ಅಂಶವಾಗುತ್ತೆ. ಈ ದಾಳಿಂಬೆ ಹಣ್ಣಿನ ಎಲೆಗಳನ್ನು ಕುದಿಸಿ ಅದರ ರಸವನ್ನು ಕುಡಿಯೋದ್ರಿಂದ ಕೂಡ ಭೇದಿಯನ್ನು ನಿಲ್ಲಿಸ್ಕೊಳ್ಬೋದು. ಇನ್ನು ಇದೇ ರೀತಿ ಸಮಸ್ಯೆ ಅತಿಯಾಗಿದ್ದು ಯಾವುದೇ ಚಿಕಿತ್ಸೆ ಮನೆಮದ್ದುಗಳಲ್ಲೂ ಕೂಡ ಸರಿ ಹೋಗ್ತಾ ಇಲ್ಲ, ಮಗುವಿಗೆ ಸಾಕಷ್ಟು ನಿಶ್ಶಕ್ತಿ ಕಾಡ್ತಾ ಇದೆ ಅಂದರೆ ತಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿದ್ದರೂ ಯೋಗವನ ಬೆಟ್ಟದಲ್ಲಿದೆ ಸೂಕ್ತ ಪರಿಹಾರ. ತಾವು ಭೇಟಿ ಮಾಡ್ಬೋದು, ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು, ಜೊತೆಗೆ ಉತ್ತಮ ಮಾಹಿತಿ ಮತ್ತು ಅರಿವನ್ನು ಮೂಡಿಸ್ಕೊಳ್ಬಹುದು. ಮನೆಯಲ್ಲಿ ಇನ್ಯಾವುದೇ ಸಮಸ್ಯೆಗಳು ಬರದೇ ಇರೋ ಹಾಗೆ ನೀವು ಹೇಗೆ ಕಾಪಾಡ್ಬೋದು ಅನ್ನೋ ಅರಿವನ್ನು ಕೂಡ ನೀವು ಮೂಡಿಸ್ಕೊಳ್ಬೋದು. ಈ ರೀತಿಯ ಯಾವುದೇ ಸಮಸ್ಯೆಗಳಿದ್ದರೂ ತಾವು ಭೇಟಿ ಮಾಡಬೇಕಾಗಿರುವಂಥ ಸ್ಥಳಗಳು ಬೆಂಗಳೂರಿನ ಕನಕಪುರ ರಸ್ತೆ, ಹಾಗೆ ಕುಣಿಗಲ್ನ ಕೇವುರುಳಿ ಬೋರ್ಸಂದ್ರ, ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರ ಶಾಖೆಗಳಿದೆ. ಈ ಶಾಖೆಗೆ ತಾವು ಎಲ್ಲಿ ಹತ್ರ ಆಗ್ತದೋ ಗುರುತಿಸ್ಕೊಂಡು ಕರೆ ಮಾಡೋದ್ರ ಮುಖಾಂತರ ಭೇಟಿ ಮಾಡಬಹುದು. ಗುಣವಾಗದ ಕಾಯಿಲೆಗೆ ಯೋಗವನ ಬೆಟ್ಟ. ನಮಸ್ಕಾರ.